ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಪರೂಪದ ಜನನ. 4 ಮಕ್ಕಳಿಗೆ ಜನನ ನೀಡಿದ ಮಹಾತಾಯಿ. ಮಂಗಳೂರು ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಮಹಿಳೆಯೊಬ್ಬರು 4 ಮಕ್ಕಳಿಗೆ ಜನನ ನೀಡಿದ್ದಾರೆ. ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸಿದ್ದು, ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ವೈದ್ಯರು ಹೇಳಿದ್ದಾರೆ. 4 ಮಕ್ಕಳ ಜನನ ಬಹಳ ಅಪರೂಪವಾಗಿದ್ದು, ಇದು 7 ಲಕ್ಷ ಗರ್ಭಧಾರಣೆಗಳಲ್ಲಿ ಒಂದರಲ್ಲಿ ಮಾತ್ರ ಸಂಭವಿಸುತ್ತದೆ. ಒಂದೇ ಒಬ್ಬರು 4 ಮಗುವಿಗೆ ಜನ್ಮ ನೀಡಿದ್ದಾರೆ. ಅವರ ಕಂಡೀಷನ್ ಹೇಗಿದೆ ಮತ್ತು ಇದು ಮೊದಲ ಈ ಬಾರಿ ಇಂಥ ಒಂದು ಪ್ರಕರಣ ಆಗ್ತಾ ಇರುವಂಥದ್ದು ಹೇಗೆ? ಸೊ ಇದು ಕಂಡೀಷನ್ಗೆ ನಾವು ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸಿ ಅಂತ ಹೇಳೋದು. ಅಂದರೆ ಯೂಟ್ರಸಲ್ಲಿ ಒಂದೇ ಸತಿ 4 ಮಕ್ಕಳು ಬೆಳೀತಾ ಇದೆ, ಗ್ರೋ ಆಗ್ತಾ ಇದೆ, ಮತ್ತು ಒಂದೇ ಸತಿಗೆ 4 ಮಕ್ಕಳು ಕೂಡ ಡೆಲಿವರಿ ಆಗಿದೆ. ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸೀಸ್ ಆರ್ ವೆರಿ ರೇರ್. ಆ್ಯಕ್ಚುಲ್ ಇನ್ಸಿಡೆನ್ಸ್ ನಾವು ಲಿಟ್ರೇಚರಲ್ಲಿ ನೋಡಿದರೆ 1 in 700,000. ಮತ್ತು ಮ್ಯಾಂಗ್ಳೂರಲ್ಲಿ ಇನ್ ದ ಲಾಸ್ಟ್ 10 years ರಿಪೋರ್ಟ್ ಆಗಿರೋದು ಅದು ಫಸ್ಟ್ ಕೇಸ್. ಫಾದಮುಲಸಲ್ಲಿ ಫಸ್ಟ್ ಕೇಸ್ ಆಫ್ ಕ್ವಾಡ್ರುಪ್ಲೆಟ್ಸ್. ಇದು ಮೊದಲು ಐ ಥಿಂಕ್ ದ ಲಾಸ್ಟ್ ಕೇಸ್ ವಾಸ್ ಅರೌಂಡ್ 14 years ಬ್ಯಾಕ್ KMC ಅಲ್ಲಿ, ಇಲ್ಲದೆ ಪೆರಿಫೆರಲ್ ಹಾಸ್ಪಿಟಲಲ್ಲಿ ಒಂದ್ಸತಿ ಕ್ವಾಡ್ರುಪ್ಲೆಟ್ಸ್ ಆಗಿರೋದು. ಬಟ್ ದ ಸ್ಪೆಷಾಲಿಟಿ ಆಫ್ ದಿಸ್ ಕೇಸ್ ಇಸ್ ದಟ್ ಇದು ಪ್ರೆಗ್ನೆನ್ಸಿ ಆಗಿರೋದು ನ್ಯಾಚುರಲ್ ಪ್ರೆಗ್ನೆನ್ಸಿ. ಅಂದರೆ IVF ಅಥವಾ ಅಸಿಸ್ಟೆಡ್ ರಿಪ್ರೊಡಕ್ಷನಲ್ಲಿ ಕ್ವಾಡ್ರುಪ್ಲೆಟ್ಸ್ ಅದು ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗೋದು ತುಂಬ ಕಾಮನ್. ಬಟ್ ನ್ಯಾಚುರಲ್ ಸ್ಪಾಂಟೇನಿಯಸ್ ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸೀಸ್ ಆರ್ ರೇರ್. ಅದಕ್ಕೆ ಈ ಕೇಸ್ ಸ್ವಲ್ಪ ಸ್ಪೆಷಲ್ ಅಂತ ಆಗ್ತದೆ. ಇಂಪಾರ್ಟೆಂಟ್ಲಿ ಈ ಪೇಷಂಟಿಗೆ ಆ್ಯಕ್ಚುಲಿ ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಗೋ ಟೈಮಿಂದ ಪೇಷಂಟ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಪೇಷಂಟ್ ಇಸ್ ಒರಿಜಿನಲಿ ಫ್ರಮ್ ತೆಲಂಗಾಣ. ಕಪಲ್ದ ಹೆಸರು ತೇಜ ಮತ್ತು ಬಾನು ದುರ್ಗಾ ಅಂತ. ಹಿ ಆ್ಯಕ್ಚುಲಿ ವರ್ಕ್ಸ್ ಫಾರ್ ತೇಜ ವರ್ಕ್ಸ್ ಫಾರ್ ದ ರೈಲ್ವೇಸ್. ಅದಕ್ಕೆ ಅವರದ್ದು ಪೋಸ್ಟಿಂಗ್ ಮ್ಯಾಂಗ್ಳೂರಲ್ಲಿ ಆಗಿತ್ತು. ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಯಿತು ಫಸ್ಟ್ ಸ್ಕ್ಯಾನಿಂಗಲ್ಲಿ. 4 ಮಕ್ಕಳು ಕಾಣಿಸ್ಕೊಂಡಿತ್ತು. ಅವ್ರು ಆ್ಯಕ್ಚುಲಿ ತೆಲಂಗಾಣಗೆ ಹೋಗಿ ಪುನಃ ಸೆಕೆಂಡ್ ಒಪಿನಿಯನ್ ತೊಗೊಂಡು ದೇ ವರ್ ನಾಟ್ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಇನ್ ದ ಸೆನ್ಸ್ ದಟ್ ದೇ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್. ಸೊ ಅವರಿಗೆ ಮ್ಯಾಂಗ್ಳೂರ್ ತುಂಬ ಕಂಫರ್ಟಬಲ್ ಅಂತ ಹೇಳಿ ಅವರು ಇಲ್ಲಿ ರೀಲೊಕೇಟ್ ಮಾಡಿ ಇಲ್ಲೇ ಫುಲ್ ಪ್ರೆಗ್ನೆನ್ಸಿದು ಫಾಲೋ ಅಪ್ ಮಾಡಿದರು. ಪ್ರೆಗ್ನೆನ್ಸಿ ರಿಕ್ವೈರ್ಡ್ ಕ್ಲೋಸ್ ಫಾಲೋ ಅಪ್. ಅಂದರೆ 4 ಮಕ್ಕಳದು ಪ್ರೆಗ್ನೆನ್ಸಿ. ಸೊ ಸ್ಕ್ಯಾನಿಂಗ್ ಅಥವಾ ಆ್ಯಂಟಿನೇಟಲ್ ಚೆಕಪ್ಸ್ ನಾವು ಸ್ವಲ್ಪ ಜಾಗ್ರತೆಯಲ್ಲೇ ಮಾಡಿತ್ತು. ಫಸ್ಟ್ ಸ್ಕ್ಯಾನಿಂಗಲ್ಲಿ ಅದು ಡಯಾಗ್ನೋಸ್ ಆದ ತಕ್ಷಣ ನಾವು ಪೇಷಂಟಿಗೆ ಯೂಶಲಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಕ್ವಾಡ್ರುಪ್ಲೆಟ್ಸ್, ಪೆಂಟಪ್ಲೆಟ್ಸ್ ಆದರೆ ನಾವು ಪೇಷಂಟಿಗೆ ಆಪ್ಷನ್ಸ್ ಕೊಡ್ತೇವೆ. ಅವರಿಗೆ ಹೇಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕು, ಫೀಟಲ್ ರಿಡಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಬಟ್ ಪೇಷಂಟಿಗೆ ನಾವು ಆಪ್ಷನ್ಸ್ ಕೊಡುವಾಗ ಪೇಷಂಟ್ ವಾಸ್ ವೆರಿ ಕಾನ್ಫಿಡೆಂಟ್. ಅವರಿಗೆ 4 ಮಕ್ಕಳು ಕೂಡ ಬೇಕಿತ್ತು ಆ್ಯಂಡ್ ದೇ ವಾಂಟೆಡ್ ಟು ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ದ ಮೇನ್ ಪ್ರಾಬ್ಲಮ್ ವಿತ್ ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸೀಸ್ ಆರ್ ಎನಿ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇಸ್ ಅ ರಿಸ್ಕ್ ಆಫ್ ಪ್ರಿಮೆಚೂರ್ ಬರ್ತ್. ಸೊ ಎಷ್ಟು ಜಾಸ್ತಿ ಮಕ್ಕಳಿರುತ್ತೆ ಅಷ್ಟು ಬೇಗ ಡೆಲಿವರಿ ಆಗೋದು ಸಾಧ್ಯತೆ. ಆ್ಯಂಡ್ ಡೆಲಿವರೀಸ್ ಆಗುವಾಗ ಪ್ರೀಟರ್ಮ್ ಬೇಬೀಸ್ ಕಾಂಪ್ಲಿಕೇಶನ್ಸ್ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಟು ಕೌನ್ಸಿಲ್ ದ ಪೇಷಂಟ್ ಅಬೌಟ್ ದ ಕಾಂಪ್ಲಿಕೇಶನ್ಸ್ ಆಫ್ ಪ್ರೀಟರ್ಮ್ ಬರ್ತ್ ಆ್ಯಂಡ್ ವಿಚ್ ಇಸ್ ವಾಟ್ ವಿ ಡಿಡ್ ಇನ್ ದಿಸ್ ಕೇಸ್. ಮತ್ತು ಒನ್ಸ್ ಅ ಪೇಷಂಟ್ ಸೆಡ್ ದಟ್ ದೇ ವರ್ ವೆರಿ ಪರ್ಟಿಕ್ಯುಲರ್, ದೇ ವಾಂಟೆಡ್ ಆಲ್ 4 ಬೇಬೀಸ್. ನಾವು ಪ್ರೆಗ್ನೆನ್ಸಿ ಹಾಗೆ ಚೆಕಪ್ಸ್ ವೆರಿ ಕ್ಲೋಸ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ದ ಸೊನಾಲಜಿಸ್ಟ್ ವರ್ಕ್ಡ್ ಆನ್ ದಿಸ್ ಕೇಸ್. ಅ ಲಾಟ್ ಆಫ್ ಸೊನಾಲಜಿಸ್ಟ್ from Father Muller's multiple people have scanned this patient, and a lot of credit goes to them for their excellent scans, especially Dr. Muralidhar from Department of Fetal Medicine, Dr. Mahesh, Dr. Ram, Dr. Dakshani, and almost all the consultants from the radiology department. Another thing about this case is ondu idu quadruplet pregnancy ಆಗಿರೋದು spontaneous, ಅಂದರೆ it is not after assisted reproduction. Spontaneous naturally quadruplet pregnancies ಆಗೋದು are very very rare. It is more commonly seen with assisted reproduction. ಇನ್ನೊಂದೇನೆಂದರೆ ಈ ಪೇಷಂಟಿಗೆ ಪ್ರೀವಿಯಸ್ ಸಿಸೇರಿಯನ್ ಸರ್ಜರಿ ಆಗಿತ್ತು. ಸೊ ಪ್ರೀವಿಯಸ್ ಸಿಸೇರಿಯನ್ ಸರ್ಜರಿ ಆಗುವಾಗ ಯೂಟ್ರಸ್ ಮೇಲೆ ಒಂದು ಸ್ಕಾರ್ ಇರುತ್ತೆ. ಆ್ಯಂಡ್ ಇನ್ ಸ್ಕಾರ್ಡ್ ಯೂಟ್ರಸ್ 4 ಮಕ್ಕಳು ಆಗಿ ಅದು ಗ್ರೋ ಆಗಿ ಯೂಟ್ರಸ್ ಸ್ಟ್ರೆಚ್ ಆಗೋದು, ಮತ್ತು ಪ್ರೀವಿಯಸ್ ಸಿಸೇರಿಯನ್ ಸ್ಕಾರಿಗೆ ನಾವು ಕಂಟಿನ್ಯೂಸ್ ಮಾನಿಟರಿಂಗಲ್ಲಿ ಇಡಬೇಕು. ಅಂದರೆ ಸ್ಕಾರ್ ಅದು ರಪ್ಚರ್ ಆದರೆ ಮತ್ತು ಅದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಆಲ್ ದೀಸ್ ಕಾಂಪ್ಲಿಕೇಶನ್ಸ್ ವರ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅದು ಆಗಲಿಲ್ಲ ಅಂತ ಹೇಳಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್, ಬಿಕಾಸ್ it was team work. So radiologist ಮತ್ತು gynecologist ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ರು ಪೇಷಂಟಿಗೆ. ಆ್ಯಂಡ್ ದ ಪೇಷಂಟ್ ವಾಸ್ ಕೆಪ್ಟ್ ಇನ್ ಹಾಸ್ಪಿಟಲ್ ಫ್ರಮ್ 26 weeks to 31 weeks. 1 month ಅವರು ಹಾಸ್ಪಿಟಲಲ್ಲಿ ಇದ್ದರು ಅಂಡರ್ ಕ್ಲೋಸ್ ಮಾನಿಟರಿಂಗ್ ಆ್ಯಂಡ್ ಫಾಲೋ ಅಪ್. ಮತ್ತು ಶಿ ವೆಂಟ್ ಇನ್ ಟು ಲೇಬರ್ ಆ್ಯಸ್ ಎಕ್ಸ್ಪೆಕ್ಟೆಡ್ 32 weeksಗೆ. ಅಂದರೆ ನಾರ್ಮಲ್ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಇಸ್ 40 weeks. ಟ್ವಿನ್ಸ್ ಇರುವಾಗ ಬೈ 36, 37, 38 weeks ದ ಪೇಷಂಟ್ ಗೋಸ್ ಇನ್ ಟು ಲೇಬರ್. ಇದು ಕ್ವಾಡ್ರುಪ್ಲೆಟ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ದಕ್ಕೆ ಪೇಷಂಟ್ ವೆಂಟ್ ಟು ಲೇಬರ್ ಬೈ 30-31 weeks. ಸಿಸೇರಿಯನ್ ಸೆಕ್ಷನ್ ಆಲ್ಸೋ ವಾಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಯಾಕೆಂದರೆ ಮೊದಲು ಸಿಸೇರಿಯನ್ ಗಾಯ ಇತ್ತು, ಪ್ಲಸ್ 4 ಮಕ್ಕಳಿತ್ತು.
It involved a lot of teamwork, just like antenatal care alli tumba teamwork ittu, radiologists, gynecologists, etc. Even during the cesarean section, a lot of teamwork. The anesthetists, very skilled anesthetists, Dr. Dale, Dr. Surya were there. The pediatrician and the pediatric care was nothing short of excellent. Dr. Chandana Pai was there. The cesarean happened in the middle of the night around 12:30. Required a lot of organization and planning. The obstetric team with me was Dr. Vismaya, who was on duty that night, and Dr. Dia, Dr. Naina, Dr. Sujavira, who was the head of the unit. All of us followed the patient for 1 month after the cesarean section. During the cesarean section, the OT staff also was very meticulous planning, because 4 babies come. So each baby has to be taken out, has to be resuscitated, the cord blood has to be collected. So a lot of procedures go on. As soon as, so what we do at one stretch, we have to do 4 times. So adu andre extra organizational skills bekittu. So the OT staff that night, Preksha, Reshma, everybody helped a lot, and they have to be, given a lot of credit for their work. And of course, last but not at all the least was Dr. Chandana Pai, the pediatric doctor who was on call that night, who resuscitated the babies. Dr. Praveen BK, the NICU staff, the neonatal ICU staff idru. So a patient ke once the babies were born, weights babies do 1.1, 1.2, 1 kg, mat 800 gram babies. So there were 2 boy babies and 2 girl babies that were born, which was also another very special thing. Yakandre previous quadruplet pregnancies alli all the babies were of the same gender. Ee sati 2 boys ಮತ್ತೆ 2 girl babies born agittu. And once they went to the NICU, ella kelsa the main management was done by the pediatric team. ಯಾಕೆಂದರೆ 1 month the patient was under gynecologist care. ಡೆಲಿವರಿ ಆದ ನಂತರ 1 month babies NICU, neonatal ICU ಅಂತ ಹೇಳ್ತೇವೆ, ಅವರು ಕೇರ್ ಅಂದರೆ ಇಟ್ಟರು. ಆ್ಯಂಡ್ ಎವ್ರಿ ಡೇ ವಾಸ್ ವೆರಿ ಸ್ಟಾಮಿ. ಅಂದರೆ ಪ್ರಿಮ್ಯಾಚೂರ್ ಬೇಬೀಸ್ ಬಾರ್ನ್ ಆಗುವಾಗ ಪ್ರತಿ ದಿವಸ ತುಂಬ ಮಾನಿಟ್ರಿಂಗ್, ತುಂಬ ಕೇರ್, ತುಂಬ ಟೆಸ್ಟ್ ಅದು ಎಲ್ಲ ಇರುತ್ತೆ. ಆ್ಯಂಡ್ the 800 gram baby took a little longer time to get out of the NICU. So a lot of care and work went by the NICU team. And so basically this case is rare, it's very special. One is because the patient is not from Mangalore, they are from Telangana, but they have made Mangalore their home, and they are especially appreciative of the health care available in Mangalore and in Father Muller's Hospital particularly. They were extremely grateful when they left from here. The second thing is that this case shows the importance of faith. Patient had faith. Now medical care alli tumba options irutte, but patient had faith in the treatment. Adakke babies were born healthy and they left the hospital healthy. The parents of these babies, Mr. Teja and Durga, were extremely patient. So patients alli kuda patience bekagtade, doctors mele faith bekagtade. And the last and the most important thing is teamwork. So idu ondu janadu illadidre nandu team anta nanu helta illa. Andre gynecologist team, radiologists, sonologists, anesthesiologists, pediatricians, ಎಲ್ಲರದ್ದು ಒಟ್ಟಿಗೆ ಟೀಮ್ ಎಫರ್ಟ್ ಇತ್ತು to get a successful outcome for the patient.